ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ, ನಿನ್ ಬರ್ತಡೆಗೆ ನಿನ್ ಹೊಸ ಡ್ರೆಸ್ ತಗೋಬೇಕು. ನಾನ್ ಸೆಲೆಕ್ಟ್ ಮಾಡ್ತೀನಿ. ನಿನ್ಗೆ ಬ್ಲೂ ಕಲರ್ ಸೂಟ್ ಆಗುತ್ತೆ, ಅದನ್ನೇ ತಗೊಳ್ಳೋಣ ಅಥವಾ ವೈಟಾ? ಪುಟ, ಹಾ ಸೀತಮ್ಮ. ಐ ಆಮ್ ಸಾರಿ. ಯಾಕೆ? ಪುಟ, ನಾವು ಶಾಪಿಂಗ್ ಹೋಗ್ತಿಲ್ಲ. ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ. ನೀನ್ ಸುಳ್ಳು ಹೇಳ್ದ ಸೀತಮ್ಮ? ಇವತ್ತು ಸುಳ್ಳು ಹೇಳಬೇಕಾಯ್ತು. ಯಾಕೆ? ಕೆಲವೊಂದು ಒಳ್ಳೆ ವಿಷಯಕ್ಕೆ ನಾವು ಸುಳ್ಳು ಹೇಳಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಬರುತ್ತೆ. ಇವತ್ತು ನನಗೆ ಬಂದಿದೆ. ಸೀತಮ್ಮ, ಮತ್ ನಾವ್ ಎಲ್ಲೂ ಹೋಗ್ತಾ ಇದೀವಿ ಈಗ? ಲಾಯರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನೀನೊಂದು ಹೆಲ್ಪ್ ಮಾಡ್ತೀಯಾ? ಈ ವಿಷಯನ ನೀನು ಯಾರ ಹತ್ರನೂ ಹೇಳಬಾರ್ದು, ಓಕೆ? ಅಪ್ಪನ್ಗೂ ಹೇಳ್ಬಾರ್ದ ಸೀತಮ್ಮ? ಅಪ್ಪ ಅಲ್ಲಿಗೆ ಬರ್ತಾರ ಕಣೆ. ನಾನು, ನೀನು, ಅಪ್ಪ, ಸೂರಿ ತಾತ, ಆಮೇಲೆ ಲಾಯರ್ ಅಂಕಲ್, ಇಷ್ಟು ಜನಕ್ಕೆ ಮಾತ್ರ ಈ ವಿಷಯ ಗೊತ್ತಿರೋದು. ಇನ್ನು ಯಾರಿಗೂ ಹೇಳಬಾರ್ದು. ಓಕೆ ಸೀತಮ್ಮ, ನಾನು ಅನಿಗೂನು ಹೇಳಲ್ಲ, ಬೆಳ್ಳಿಗೂನು ಹೇಳಲ್ಲ. ಪ್ರಾಮಿಸ್. ಜಾಣೆ ನೀನು. ಸತ್ಯ ಮಾವ ಬರ್ತಿರೋ ಲೆಟರು. ನೀನು ಸಿಹಿ ಸೇಫ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಹೇಳಕ್ ಹೊರಟಿರೋ ವಿಷಯ ಅಷ್ಟು ಗಂಭೀರವಾದದ್ದು. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಗಲೇ ನಾನು ತಾತನ ಹತ್ರ ಮಾತಾಡ್ತೀನಿ. ಲಾಯರ್ ಆಫೀಸ್ಗೆ ಹೋಗ್ತೀನಿ. ಇಲ್ಲಿ ಯಾರಿಂದ ಅಪಾಯ ಆಗ್ತಿದೆ ಅಂತ ನೀವು ಹೇಳಲಿಲ್ಲ. ಆ ಥರ ಯಾರು ಅಪಾಯ ಮಾಡ್ತಾರೆ? ಹಲೋ ಸತ್ಯ ಮಾವ, ನೀವು ಹೇಳ್ದಾಗೆ ಲಾಯರ್ ಆಫೀಸ್ಗೆ ಹೊರಟಿದ್ದೀನಿ. ಆಸ್ತಿ ವಿಷಯದಲ್ಲಿ ಎಲ್ಲ ಅಲ್ಲೇ ಇತ್ಯರ್ಥ ಆಗತ್ತೆ. ಮನೇಲಿ ಯಾರಿಗೂ ಏನೋ ಸುಳಿವು ಸಿಗದೆ ಇರೋ ಥರ ನಾನು ನೋಡ್ಕೋತೀನಿ. ಓ ಅಕ್ಕ, ಹಲೋ, ಹೇಳಿ ಅಕ್ಕ. ಸಿಹಿ ಸೀತಾ, ಹಾಂ, ಅವರಿಬ್ರು ಶಾಪಿಂಗ್ ಹೋದ್ರು ಅಕ್ಕ. ಹಾಂ, ಸೀತನ್ ಬರ್ಡೇಗೆ ಏನೇನೋ ತಗೋಬೇಕು ಅಂತ ಅವರಿಬ್ರು ಹೋದ್ರು. ಇಲ್ಲ ಅಕ್ಕ, ನಾನು ಸರಿಯಾಗೇ ಕೇಳಿಸ್ಕೊಂಡೆ. ಅವರಿಬ್ರು ನನ್ನ ಮುಂದೆನೇ ಶಾಪಿಂಗ್ ಹೋದ್ರು. ಇಲ್ಲ, ರಾಮ್ ಆಫೀಸ್ಗೆ ಹೋಗಿದ್ದಾನೆ. ಅವರಿಬ್ಬರೇ ಹೋಗಿದ್ದು. ಬೇಕಾದರೆ ಅನಿನೇ ಕೇಳಿ. ಸಿಹಿ ಅನಿನೂ ಕರೆದ್ಲು. ಅನಿ ಹೋಗಲ್ಲ ಅಂತ ಹೇಳ್ದ. ಒಂದು ನಿಮಿಷ ಅನಿಗೆ ಕೊಡ್ತೀನಿ. ಅನಿ ಒಂದು ನಿಮಿಷ ಬಾಯಲ್ಲಿ. ಹಾ ಚಿಕ್ಕಿ, ತಗೋ, ಅಮ್ಮ ಮಾತಾಡ್ತಾ ಇದ್ದಾರೆ. ಹಲೋ. ಎಸ್ ಮಾಮ್, ಸಿಹಿ ಶಾಪಿಂಗ್ ಹೋಗಿದ್ದಾಳೆ ಅವ್ರ ಅಮ್ಮನ ಜೊತೆ. ಪೂಜೆ ಮುಗಿತಾ ಮಾಮ್? ಎಷ್ಟೊತ್ತಿಗೆ ಬರ್ತೀರಾ? ಸಿಹಿ ಸೀತಾ ಶಾಪಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಕ್ಕ ಯಾಕೆ ನಂಬ್ತಾ ಇಲ್ಲ? ಅವರಿಬ್ರು ನಿಜವಾಗ್ಲೂ ಶಾಪಿಂಗೇನ ಹೋಗಿರೋದು? ಹಾಯ್ ಸೀತಾ. ಹಾಯ್ ರಾಮ್. ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, 5 ನಿಮಿಷ ಆಯ್ತು ಅಷ್ಟೇ. ಓಕೆ, ಲಾಯರ್ ಅಂಕಲ್ ಆಫೀಸ್ ಬರಕ್ಕೆ ಹೇಳಿದಂತೆ, ಯಾಕಂತ ಗೊತ್ತಾಯ್ತಾ? ರಾಮ್, ಇದ್ರ ಬಗ್ಗೆ ರೋಡಲ್ಲೆಲ್ಲ ಯಾಕೆ ಮಾತಾಡೋದು? ಓಕೆ, ಒಳಗೆ ಹೋಗಿ ಮಾತಾಡೋಣ. ಕಮ್. ಹೆಲೋ ಚಿಕ್ಕಿ, ರಾಮ್, ಸೀತಾ, ಸಿಹಿ ಫ್ಯಾಮಿಲಿ ಸಮೇತ ಲಾಯರ್ ಆಫೀಸಿಗೆ ಬಂದಿದ್ದಾರೆ. ಎಸ್ ಚಿಕ್ಕಿ, ಲಾಯರ್ ಚಕ್ರಪಾಣಿ ಆಫೀಸ್. ಇಲ್ಲ, ಮೊದಲು ಸೀತಾ ಸಿಹಿ ಬಂದಿದ್ರು, ಆಮೇಲೆ ರಾಮ್ ಬಂದು ಜಾಯ್ನ್ ಆದ. ಇಲ್ಲ ಚಿಕ್ಕಿ, ಆಚೆ ಏನೂ ಡಿಸ್ಕಸ್ ಮಾಡಲಿಲ್ಲ, ಡೈರೆಕ್ಟ್ ಒಳಗಡೆ ಹೋದ್ರು. ಬಟ್ ನೀನು ಇವ್ರನ್ನ ನೋಡ್ತಾ ಇದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಎಲ್ಲ ನಮ್ಮ ಕೈ ತಪ್ಪು ಹೋಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ಚಿಕ್ಕಿ. ಓಕೆ ಚಿಕ್ಕಿ. ಮನುಷ್ಯ ಬೆಟ್ಟದಡಿಯಲ್ಲಿ ಹುಲ್ಲಿನಂತಿರಬೇಕು. ಯಾರಾದರೂ ಕೆಳಗೆ ಬಿದ್ದರೆ ಕಲ್ಲು ಮುಳ್ಳು ಚುಚ್ಚದೇ ಇರೋ ಥರ ಅವನನ್ನು ಕಾಪಾಡಬೇಕು. ಆ ಹುಲ್ಲನ್ನು ಹಸು ಕರು ತಿಂದು ಹೊಟ್ಟೆ ತುಂಬಿಸ್ಕೊಂಡು ತೃಪ್ತಿ ಪಡೋ ಥರ ನೋಡ್ಕೋಬೇಕು. ಮನೆಯ ಎದುರು ಮಲ್ಲಿಗೆ ಥರ ಇರಬೇಕು. ಅದು ಮನೆಗೆ ಸುಗಂಧವನ್ನು ಬೀರುತ್ತಿರಬೇಕು.
ಕಷ್ಟಗಳು ಮಳೆಯ ಹಾಗೆ ಸುರಿದರೂ ಕೂಡ ಅಂಜದೆ ಅಳುಕದೆ ದೃಢವಾಗಿ ಕಲ್ಲಿನಂತೆ ಗಟ್ಟಿಯಾಗಿ ನಿಲ್ಲಬೇಕು. ಅದಕ್ಕೆ ಯಾವುದಕ್ಕೂ ಹೆದರ್ಕೋಬಾರದು. ಇನ್ನು ದೀನ ದುರ್ಬಲರಿಗೆ ಸಿಹಿ ಹಂಚೋ ರೀತಿ ಇರಬೇಕು. ಎಲ್ಲರ ಒಳಗೆ ಒಂದಾಗಿ ಮನುಷ್ಯನ ಜೊತೆಯಲ್ಲಿ ಬಾಳುವಂತಿರಬೇಕು. ಇದು ಗುಂಡಪ್ಪನವರು ಹೇಳಿದ್ದು. ಗುಂಡಪ್ಪ ಅಂದ್ರೆ ಯಾರು? ಡಿ.ವಿ. ಗುಂಡಪ್ಪನವರು, ಮಹಾನ್ ಕವಿಗಳು. ಇದರಿಂದ ನಿಮ್ಗೆಲ್ಲ ಏನ್ ಅರ್ಥ ಆಯ್ತು ಹೇಳಿ? ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಅಲ್ವಾ ತಾತ? ಕರೆಕ್ಟ್, ಜಾಣ ಮರಿ ನೀನು. ತಾತ, ಈ ಮಂಕುತಿಮ್ಮ ಅಂದ್ರೆ ಯಾರು? ಮಂಕುತಿಮ್ಮ ಅಂದ್ರೆ ನನ್ನಂತ ಒಬ್ಬ ದಡ್ಡ ಅಂತ. ಅಂದ್ರೆ ಆ ಹೆಸರನ್ನ ಇಟ್ಕೊಂಡು ಡಿ.ವಿ. ಗುಂಡಪ್ಪನವರು ಜೀವನದ ಮೌಲ್ಯಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ತಾತ, ನೀವು ಕೊಡ್ತಿರೋ ವಿವರಣೆ ಕೇಳಿಸ್ಕೊಂಡ್ರೆ ಜೀವನ ಅನುಭವ ಇಲ್ಲದೆ ಇರೋ ನಮಗೆ ಎಷ್ಟೊಂದು ಪಾಠ ಕಲ್ತಂಗೆ ಆಗತ್ತೆ. ಕಷ್ಟ ಬಂದಾಗ ಕಷ್ಟ ಕಷ್ಟ ಅಂತ ಕೂರ್ತೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀರಾ. ಈ ಮಕ್ಕಳು ಸಿಕ್ಕಾಪಟ್ಟೆ ಲಕ್ಕಿ ನೀವಿಂದ ಈ ಪಾಠನ ಕಲಿತಿರೋದ್ರಿಂದ. ನಾನು ದೊಡ್ಡ ಲಕ್ಕಿ, ಇವರಿಬ್ರು ಇಲ್ಲಿರೋದ್ರಿಂದ. ನೋಡು, ಈ ಇಳಿ ವಯಸ್ಸಲ್ಲಿ ನಗ್ತಾ ನಗ್ತಾ ನಾನು ಹೇಗೆ ಕಾಲ ಕಳೀತಾ ಇದ್ದೀನಿ. ಮಾವಯ್ಯ ನೋಡಿ, ನಿಮ್ಮ ಮಾತು ಕೇಳ್ಕೊಂಡು ನಾನು ಹಾಗೇ ಕೂತ್ಕೊಂಡ್ಬಿಟ್ಟೆ, ಮಾತ್ರನೇ ಕೊಡ್ಲಿಲ್ಲ. ತಗೊಳ್ಳಿ. ಎಲ್ಲರೂ ತಿಂಡಿಗೆ ಬನ್ನಿ. ಅಯ್ಯೋ, ತಿಂಡಿ ಗಿಂಡಿ ಎಲ್ಲ ಆಮೇಲೆ ತಿಂದ್ರಾಯ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ವಿಷಯ ಒಂದು ಹೇಳ್ಬೇಕಲ್ಲ ನಾನು ನಿನಗೆ ಸೂರಿ. ಏನಪ್ಪ ಅದು? ಸೂರಿ, ಈ ಮನೇಲಿ ಒಂದೊಂದು ಬ್ಲಾಕ್ ಅಲ್ಲಿ ಒಂದೊಂದು ಶೋನಾ. ಇಲ್ಲಿ ಜೀವನ ಪಾಠ ಕಗ್ಗುಗಳು, ಅದು ಸ್ಟೇರ್ ಕೇಸ್ ಹತ್ರ. ಅದನ್ನ ನಾನು ಹೇಳ್ತೀನಿ ಸರ್. ಏನದು? ಏನಿಲ್ಲ, ತಿಂಡಿ ರೆಡಿ ಇದೆ, ಬೇಗ ಬನ್ನಿ, ಇಲ್ಲಾಂದ್ರೆ ಆರೋಗುತ್ತೆ. ಬೇಗ ಬೇಗ. ಏನಿಲ್ಲ, ಬಾ. ಅಯ್ಯೋ, ಮಾತ್ರ ಎಲ್ಲ ನಾ ಕೊಡ್ತೀನಿ ಬಿಡಿ ಚಿಕ್ಕಿ. ಏಯ್, ನೀನು ಹೋಗು, ಚಿಕ್ಕ ಮಕ್ಕಳೆಲ್ಲ ಕುತ್ಕೊಬಾರ್ದು. ಸೈಡ್ ಹೋಗು. ನಾ ಬರ್ತೀನಿ. ಅದೇನು ನನಗೆ? ಅಯ್ಯೋ, ಸೂರಿ, ತಗೋ, ಮಾತ್ರ ತಗೋ. ನೀರು ಕುಡಿ. ಸೂರಿ, ಅಲ್ಲಿ ಏನ್ ಗೊತ್ತಾ, ಅಲ್ಲಿ ನಾವಿಲ್ಲಿರೋದನ್ನ ಮರ್ತೇ ಬಿಟ್ಟಿದ್ದಾರೆ. ಚಿಲ್ಟಾರೀಸ್ ವಿಚಾರಿಸ್ಕೊತೀನಿ ನಿಮ್ಮನ್ನ. ಇದನ್ನ ಯಾರು ಕಳ್ಸಿರ್ಬೋದು? ನನಗೆ ಯಾರು ಕೊರಿಯರ್ ಕಳಿಸ್ತಾರೆ? ಇದರಲ್ಲಿ ಫ್ರಮ್ ಅಡ್ರೆಸ್ಸು ಇಲ್ಲ, ಯಾವುದೋ ಲೆಟರ್ ಥರನೇ ಇದೆ. ಸತ್ಯಮ್ಮ ಬರ್ತಿರೋ ಲೆಟರು. ಪ್ರೀತಿಯ ಸೀತಾ, ನೀನು ಸಿಹಿ ಸೇಫ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಲೆಟರ್ ಓದಿ ನೀನು ಕಾಲ್ ಮಾಡಿದ್ರೆ ನಾನೆಲ್ಲ ಹೇಳ್ಬೋದು. ಇನ್ನು ಯಾರಾದರೂ ಓದಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೇನೋ ಅಪಾಯ ಆಗ್ಬೋದು. ಅದರ ಅರ್ಥ ನಾನು ಹೇಳಕ್ಕೆ ಹೊರಟಿರೋ ವಿಷಯ ಅಷ್ಟು ಗಂಭೀರವಾದದ್ದು. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿನ್ನ ಮಾವ ಸತ್ಯಜಿತ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.